ಹೊಸಕೋಟೆ ನಗರದ ಮೇಲಿನಪೇಟೆಯಲ್ಲಿ ನೆಲೆಸಿರುವ ಶ್ರೀ ಕಾಟೇರಮ್ಮ ದೇವಾಲಯದಲ್ಲಿ ಮಾಘ ಮಾಸದ 14ನೇ ವರ್ಷದ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಶ್ರೀ ಕಾಟೇರಮ್ಮ ದೇವರಿಗೆ 2 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಶ್ರೀ ಕಾಟೇರಮ್ಮ ದೇವರಿಗೆ ಹೋಮ, ಅಭಿಷೇಕ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರದ ಪುರೋಹಿತರಾದ ನರಸಿಂಹಾಚಾರ್ ಅವರು ಮಾತನಾಡಿದರು. ಭಕ್ತಾದಿಗಳು ಸಮಸ್ತ ಲೋಕ ಸುಖವಾಗಿರಲಿ ಅಂತ ತಾಯಿ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಭಕ್ತಾದಿಗಳ ಎಲ್ಲ ಈ ತಾಯಿಯ ಸೇವೆಯನ್ನ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥಿಸುತ್ತಾ ಪ್ರತಿ ವರ್ಷ ಮಾಘ ಮಾಸದ ಹುಣ್ಣಿಮೆಯ ದಿವಸ ಈ ಕಾರ್ಯಕ್ರಮ ನೆರವೇರುತ್ತದೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ದೇವರ ದರ್ಶನವನ್ನ ಪಡೆದಿರುತ್ತಾರೆ. ಈ ಪೂಜಾ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆಯುತ್ತಾ ಇರುತ್ತದೆ. ಹಾಗೆ ಅನ್ನ ಸಂತರ್ಪಣೆ ನಡೆಯುತ್ತದೆ. ಆ ತಾಯಿಯ ಅನ್ನ ಪ್ರಸಾದವನ್ನ ಪಡೆದು ಸ್ವೀಕರಿಸಿ ತಾಯಿಯ ಕೃಪೆಗೆ ಪರಿಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಿಳಿಸಿದರು. ಈ ಪೂಜಾ ಕಾರ್ಯಕ್ರಮವು ಭಕ್ತರ ನೆರವಿನಿಂದ ಹಾಗೂ ಹಂಟೆಪ್ಪನವರ ಕುಟುಂಬಸ್ಥರಾದ ರಾಮಚಂದ್ರಪ್ಪ, ರಮೇಶ್, ಶ್ರೀನಿವಾಸ್, ದೇವಾಲಯದ ಪ್ರಧಾನ ಅರ್ಚಕರು ರವಿ, ನಟರಾಜ್, ಚಂದ್ರಶೇಖರ್, ಮಂಜುನಾಥ್ ಹಾಗೂ ಶ್ರೀ ಕಾಟೇರಮ್ಮ ದೇವಾಲಯದ ಭಕ್ತರು, ಮೇಲಿನಪೇಟೆಯ ಎಲ್ಲ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ಅನ್ನೋ ಕಾಟೇರಮ್ಮ ದೇವಿ ಪ್ರಚೋದಯಾತ್. ಹೊಸಕೋಟೆ ನಗರದ ಸುಮಾರು 15 ವರ್ಷಗಳಾಗಿ ವಿರಾಜಮಾನವಾಗಿ ಆ ತಾಯಿ ಕಾಟೇರಮ್ಮ ದೇವಿ ಭಕ್ತರನ್ನು ಪಾಲಿಸ್ಕೊಂಡು ಬರ್ತಾ ಇದೆ. ಇವತ್ತಿನ ದಿವಸ 2 ದಿವಸ ಸಂಕಲ್ಪವಾಗಿ ಆ ಕಾಟೇರಮ್ಮ ದೇವಿಯ 14ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮನ್ನಿಕುಲ ಹೊಸಕೋಟೆ ಗ್ರಾಮದ ಮನ್ನಿಕುಲ ಗೋತ್ರದ ಕುಟುಂಬಸ್ಥರು, ಒಕ್ಕಲು ಬಾಂಧವರು ನಡೆಸಿಕೊಂಡಿದ್ದಾರೆ. ಅದರಲ್ಲಿ ರವಿಕುಮಾರ್ ಮತ್ತು ಪ್ರತಿಯವರು ಪ್ರಧಾನ ಅರ್ಚಕರಾಗಿ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ಭಾಳ ಒಂದೊಂದು ವರ್ಷಕ್ಕಿಂತ ಒಂದು ವರ್ಷ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತಾ ಇದೆ. ಆ ತಾಯಿ ಬಂದವರಿಗೆಲ್ಲ ಕಷ್ಟಗಳನ್ನು ತೀರಿಸಿ ಒಳ್ಳೆಯ ಅಭಿವೃದ್ಧಿಯನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯ ನಿದರ್ಶನಗಳಿದ್ದಾವೆ. ಭಕ್ತಾದಿಗಳು ಸಮಸ್ತ ಲೋಕ ಸುಖವಾಗಿರಲಿ ಅಂತ ಆ ತಾಯಿ ಅನುಗ್ರಹ ಮಾಡ್ತಾಯಿದ್ದಾರೆ. ತಾವೆಲ್ಲ ಭಕ್ತಾದಿಗಳೆಲ್ಲ ಈ ಒಂದು ತಾಯಿಯ ಸೇವೆ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರ ಆಗೋದು ಪ್ರಾರ್ಥಿಸುತ್ತಾ ಪ್ರತಿ ವರ್ಷ ಮಾಘ ಹುಣ್ಣಿಮೆ ದಿವಸ ಈ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವರ್ಷ ಮಾಘ ಹುಣ್ಣಿಮೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಭಾಳ ಈಗಾಗಲೇ ಸುಮಾರು 1,000 ಜನ ಹೆಚ್ಚು ಒಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಸಾಯಂಕಾಲವರೆಗೂ ನಡೀತಾ ಇರುತ್ತೆ ಕಾರ್ಯಕ್ರಮಕ್ಕೆ. ಹಾಗೆ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಆ ತಾಯಿಯ ಸೇವೆಯನ್ನು ಪಡೆದು ಆ ಮಹಾಪ್ರಸಾದ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಆ ತಾಯಿಯ ಕೃಪೆಗೆ ಪರಿಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಕಳಕಳಿ ಪ್ರಾರ್ಥಿಸ್ತಾ ಇದ್ದಾನೆ. ಹರಿ ಓಂ ತತ್ಸತ್. ನರಸಿಂಹಾಚಾರ್ಯ ಅಂತ ಚಿಕ್ಕಬಳ್ಳಾಪುರ ಪುರೋಹಿತರು.